ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯ ಅನಾರೋಗ್ಯ ಪೀಡಿತರು ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸ. ಆರೋಗ್ಯದಲ್ಲಿ ವ್ಯತ್ಯಯವಾಗಿದೆ, ಅದು ಬೇರೆ ತೊಂದರೆಗೆ ಅವಕಾಶವನ್ನು ಮಾಡಿಕೊಡುವ ಸ್ಥಿತಿಯಲ್ಲಿದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವೈದ್ಯರ ಸಲಹೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಕ್ಕಂಥದ್ದು, ಔಷಧೋಪಚಾರಗಳನ್ನು ಸಕಾಲದಲ್ಲಿ ಸ್ವೀಕಾರ ಮಾಡುವಂಥದ್ದು, ಈ ರೀತಿಯ ಆರೋಗ್ಯ ಸುಧಾರಣೆಗೆ, ಆರೋಗ್ಯ ಸ್ವಾಸ್ಥ್ಯಕ್ಕೆ ಬೇಕಾದಂತಹ ಕಟ್ಟುನಿಟ್ಟಾದಂತಹ ನಿಯಮಗಳನ್ನು ಪಾಲಿಸ್ತಕ್ಕಂಥದ್ದು ತುಂಬ ಅವಶ್ಯಕತೆ ಇದೆ ಅಂತ ಹೇಳಬೇಕು. ದೈಹಿಕ ಮತ್ತು ಮಾನಸಿಕವಾದಂತಹ ಶ್ರಮಗಳಿಂದ ತೊಂದರೆ ನಿಮಗೆ ಹೆಚ್ಚಾಗಿ ಕಾಣುವಂಥದ್ದು. ದೈಹಿಕವಾಗಿ ತುಂಬ ಕಷ್ಟಪಟ್ಟು ಏನೋ ಕೆಲಸಗಳನ್ನು ಮಾಡ್ತೀರಿ, ಮಾನಸಿಕವಾಗಿ ಒಂದಷ್ಟು ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಹೆಚ್ಚಿನ ಒತ್ತಡವನ್ನು ತಂದಿರತಕ್ಕಂಥದ್ದು. ಹಾಗಾಗಿ ಏನೋ ಒಂದು ರೀತಿಯ ಬೇಸರ, ಜುಗುಪ್ಸೆ ಅಂತಕ್ಕಂಥದ್ದು ತುಂಬ ನಿಮ್ಮನ್ನು ಕಾಡ್ತಕ್ಕಂಥದ್ದಾಗತ್ತೆ. ಯಾವುದೇ ರೀತಿಯ ಪ್ರಯಾಣವನ್ನು ಮಾಡೋಕ್ಕೆ ಹೋಗಬೇಡಿ. ಮನಸ್ಸು ಸರಿ ಇಲ್ಲ ಅಂತಾದಾಗ ಪ್ರಯಾಣವನ್ನು ಆದಷ್ಟು ಕೂಡ ನೀವು ತಡೆ ಹಿಡಿಬೇಕು, ಹೋಗಬಾರದು, ಮುಂದಕ್ಕೆ ಹಾಕಬೇಕು. ಇದು ಬಹಳ ಮುಖ್ಯವಾಗಿ ನಿಮಗೆ ಅನುಕೂಲಕರವಾಗತ್ತೆ. ನಿಮ್ಮ ದೌರ್ಬಲ್ಯಗಳನ್ನು ಮುಚ್ಚಿಡಬೇಡಿ. ಯಾವ ವಿಷಯದಲ್ಲಿ ನೀವು ದುರ್ಬಲರೋ ಆ ವಿಷಯವನ್ನು ಮುಚ್ಚಿಟ್ಟು ತೊಂದರೆಯನ್ನು ಮಾಡಿಕೊಳ್ಬೇಡಿ. ಅದು ಆರೋಗ್ಯ ಇರ್ಬೋದು, ವ್ಯವಹಾರ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ವಿದ್ಯೆ ಇರ್ಬೋದು, ಅಥವಾ ನಿಮ್ಮ ಆದಷ್ಟು ವೈಯಕ್ತಿಕವಾದಂತಹ ವಿಚಾರಗಳೇ ಇರಬಹುದು. ಇದು ಮುಚ್ಚಿಟ್ಟಷ್ಟು ನಿಮಗೆ ತೊಂದರೆಯಾಗ್ತಕ್ಕಂಥದ್ದಾಗತ್ತೆ. ಕೆಲಸಗಳು ನಿಮ್ಮ ಇಷ್ಟದಂತೆ ನಡೆಯುವುದಿಲ್ಲ ಈ ದಿವಸ. ನೀವು ಯಾವ ರೀತಿ ನಿರೀಕ್ಷೆ ಅಪೇಕ್ಷೆಯಲ್ಲಿರ್ತೀರೋ ಆ ರೀತಿಯಲ್ಲಿ ನಿಮ್ಮ ಕೆಲಸಗಳು ಆಗೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟ ಮಾಡಿಕೊಳ್ಬೇಕಾದಂಥದ್ದು. ಆ ವಿಷಯದಲ್ಲಿ ಮಾನಸಿಕವಾಗಿ ನೀವು ಗಟ್ಟಿತನವನ್ನು ತಂದುಕೊಳ್ಬೇಕಾಗತ್ತೆ. ವಿನಾಕಾರಣ ಖರ್ಚಿಗೆ ಅವಕಾಶ ಇರತಕ್ಕಂತಹ ದಿವಸ. ಕಾರಣ ಏನೂ ಇರೋದಿಲ್ಲ, ಆದರೆ ಹಣ ಮಾತ್ರ ಖರ್ಚಾಗ್ತಾ ಇರುತ್ತೆ, ದುಂದು ವೆಚ್ಚ ಆಗ್ತಾ ಇರುತ್ತೆ. ಇದನ್ನು ಕಡಿವಾಣ ಹಾಕಲಿಲ್ಲ ಅಂತಾದರೆ ಮುಂದಿನ ದಿನಮಾನದಲ್ಲಿ ಆರ್ಥಿಕವಾದಂತಹ ಸಂಕಷ್ಟಕ್ಕೆ ನೀವು ಸಿಗಹಾಕ್ಕೊಳ್ಬೇಕಾಗತ್ತೆ. ಅದನ್ನು ಆಲೋಚನೆ ಮಾಡಿ, ಮೃತ್ಯುಂಜಯನ ಪ್ರಾರ್ಥನೆಯನ್ನು ಮಾಡಿ, ಯಾರಿಗೆ ಆರೋಗ್ಯ ಸರಿ ಇಲ್ಲ ಅಂಥವರು ಆರೋಗ್ಯವಂತರಾಗಲಿ ಅಂತ ಆಶಿಸ್ತಾ ಶುಭವಾಗಿ. ವೃಷಭ ರಾಶಿ, ನಿಮ್ಮ ವ್ಯಾಪಾರ, ವ್ಯವಹಾರ ಇತ್ಯಾದಿಗಳನ್ನು ವಿಸ್ತರಣೆ ಮಾಡಿಕೊಳ್ಬೋದು. ಅದಕ್ಕೆ ಒಳ್ಳೆಯ ದಿವಸ ಅಥವಾ ಅನುಕೂಲಕರವಾಗಿ ಎಲ್ಲವೂ ಕೂಡ ಒದಗುವಂತಹ ದಿವಸ ಅಂತ ಹೇಳಬೇಕಾಗತ್ತೆ. ಪ್ರೇಮಿಗಳಿಗೆ ಉತ್ತಮವಾದಂತಹ ದಿವಸ, ಆದರೆ ಕೆಲವಷ್ಟು ಸವಾಲುಗಳ ಎದುರಾಗತ್ತೆ. ನಿಮ್ಮ ಬುದ್ಧಿವಂತಿಕೆ, ಜಾಣ್ಮೆ, ಸಾಮರ್ಥ್ಯ, ಹಾಗೆ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶ ಕೊಡುವಂತಹ ರೀತಿಯಲ್ಲಿ ಆ ಸವಾಲುಗಳನ್ನು ಬಹಳ ಸಾತ್ವಿಕವಾಗಿ ಎದುರಿಸಬೇಕಾದಂಥದ್ದು. ಅಲ್ಲಿ ಯಾವುದೇ ಕೋಪಕ್ಕೆ, ತಾಳ್ಮೆಯನ್ನು ಕಳ್ಕೊಳ್ಳೋದಕ್ಕೆ ಅಥವಾ ಯಾವುದೋ ಧೋರಣೆಯಿಂದ ಮಾತಾಡಲಿಕ್ಕೆ ಅವಕಾಶಗಳು ಇಲ್ಲ. ನೀವು ಕೂಡ ಅವಕಾಶವನ್ನು ಮಾಡಿಕೊಡಬೇಡಿ ಅಂತ ಅರ್ಥ. ನಿಮ್ಮ ಗುರಿಯ ಬಗ್ಗೆ ತಿಳಿದೇ ಇರಲಿ. ನಿಮಗೆ ಯಾವ ಗುರಿಯನ್ನಿಟ್ಟುಕೊಂಡು ನೀವು ಕೆಲಸವನ್ನು ಮಾಡ್ತಾ ಇದ್ದೀರಿ ಅಥವಾ ಯೋಜನೆಯನ್ನು ಹಾಕಿದ್ದೀರಿ, ಸಂಕಲ್ಪವನ್ನು ಮಾಡಿದ್ದೀರಿ, ಅದು ನಿಮಗೆ ಗೊತ್ತಿರಲಿ. ಅದನ್ನು ಮುಟ್ಟುವವರೆಗೆ, ತಲುಪುವವರೆಗೆ ನೀವು ವಿಶ್ರಮಿಸುವ ಹಾಗಿಲ್ಲ ಅನ್ನುವಂತಹ ಭಾವನೆ ನಿಮಗೆ ಆಂತರಿಕವಾಗಿ ಮೂಡಬೇಕಾದಂಥದ್ದು. ಹಿತೈಷಿಗಳಿಂದ ಉತ್ತಮವಾದಂತಹ ಸಲಹೆಗಳು ಸಿಕ್ಕತ್ತೆ. ಯಾರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ದಾರೋ, ನಿಮ್ಮ ಅಭ್ಯುದಯವನ್ನು, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆಶಿಸ್ತಾರೋ ಅಂಥವರು ನಿಮಗೆ ತುಂಬ ಉತ್ತಮವಾದಂತಹ ಸಲಹೆಯನ್ನು ಕೊಡುವಂಥದ್ದಿದೆ. ದಾಂಪತ್ಯದಲ್ಲಿ ಜಗಳವನ್ನು ಮಾಡಿಕೊಳ್ಬೇಡಿ. ದಂಪತಿಗಳು ಪರಸ್ಪರ ಅನ್ಯೋನ್ಯವಾಗಿದ್ದರೆ, ಪ್ರತಿಯೊಂದಕ್ಕೂ ಸಹಕರಿಸ್ತಾ ಇದ್ದರೆ ಅಲ್ಲಿ ನಿಮಗೆ ಇನ್ನೂ ಹೆಚ್ಚಿನದಾದಂತಹ ಒಂದು ಅಭ್ಯುದಯ ಇರುವಂತಹದ್ದಾಗಿರುತ್ತೆ. ಜವಾಬ್ದಾರಿಯಿಂದ ನಿಮ್ಮ ಕೆಲಸವನ್ನು ಮಾಡಿ ಗೌರವ ಇದೆ. ನಿಮ್ಮ ಜವಾಬ್ದಾರಿಗೆ, ನಿಮ್ಮ ಕರ್ತವ್ಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಲೋಪ ಬರಬಾರ್ದು. ಲೋಪ ಬರುವ ಹಾಗೆ ಮಾಡಿಕೊಳ್ಬೇಡಿ. ಅದನ್ನು ಗಮನಿಸಿಕೊಂಡು ಕೆಲಸ ಮಾಡಿದರೆ ನೀವು ಉತ್ತಮವಾದಂತಹ ಮರ್ಯಾದೆಯನ್ನು, ಗೌರವವನ್ನು, ಸನ್ಮಾನವನ್ನು, ಸ್ಥಾನಮಾನಾದಿಗಳನ್ನು ಸಮಾಜದಲ್ಲಿ ಹೊಂದುತ್ತೀರಿ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂತಹ ಅಂಶವಾಗುತ್ತೆ. ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿ, ನಿಮಗೆಲ್ಲ ರೀತಿಯಿಂದಲೂ ಕೂಡ ಶುಭವಾಗಿ. ಮಿಥುನ ರಾಶಿ, ಬಂಧುಗಳಿಂದ, ಸ್ನೇಹಿತರಿಂದ ಟೀಕೆಗೆ ಗುರಿಯಾಗ್ತೀರಿ. ನೀವು ಮಾಡ್ತಕ್ಕಂತಹ ಕೆಲಸ
ಕೆಲವು ಸಣ್ಣ ಪುಟ್ಟ ನಿರ್ಧಾರಗಳು ಅಥವಾ ನಿಮ್ಮದೇ ಆದಂತಹ ಒಂದು ಕೆಲಸದ ಶೈಲಿ ಇವೆಲ್ಲವೂ ಕೂಡ ನಿಮ್ಮನ್ನು ಅಪಹಾಸ್ಯಕ್ಕೆ ಗುರಿ ಮಾಡುತ್ತೆ. ಆ ರೀತಿಯ ಅಪಹಾಸ್ಯ ಸಮಾಜದಲ್ಲಿ ಅವಮಾನಕ್ಕೆ ಕಾರಣವಾಗುತ್ತೆ. ಅದನ್ನು ಮಾಡಿಕೊಳ್ಬೇಡಿ. ಆ ರೀತಿಯ ತಪ್ಪು ನೆಪ್ಪಗಳನ್ನು ಸರಿಯಾದಂತಹ ಸಮಯದಲ್ಲಿ ತಿದ್ದುಕೊಳ್ಳಿ ಅಂತಕ್ಕಂತಹದ್ದು ಇಲ್ಲಿಯ ಸೂಚನೆ. ಕುಟುಂಬದವರ ಸಹಕಾರ ಇರೋದಿಲ್ಲ, ಯಾರ ಬೆಂಬಲವೂ ಕೂಡ ನಿಮ್ಮ ಪಾಲಿಗೆ ಇಲ್ಲವೇ ಇಲ್ಲ ಅಂತ ಹೇಳಬೇಕು. ಅತಿಯಾದಂತಹ ವಿಶ್ವಾಸ ಈ ಸ್ಥಿತಿಗೆ ಕಾರಣವಾಗುತ್ತೆ. ನಿಮಗಿರತಕ್ಕಂತಹ ಓವರ್ ಕಾನ್ಫಿಡೆನ್ಸ್ ಏನಿದೆ, ನಾನೇ ಎಲ್ಲವನ್ನು ಸಾಧನೆ ಮಾಡಿಬಿಡ್ತೀನಿ, ಯಾರ ಅಗತ್ಯವೂ ನನಗಿಲ್ಲ ಅಂತಕ್ಕಂತಹ ಧೋರಣೆಯ ಮಾತೇನಿದೆ, ಆ ರೀತಿಯ ನಡವಳಿಕೆ ಏನಿದೆ, ಅದು ನಿಮ್ಮನ್ನ ಈ ರೀತಿ ಕಷ್ಟಕ್ಕೆ ತಳ್ಳುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಒತ್ತಡ ಇರುತ್ತೆ, ಅದನ್ನು ನಿಭಾಯಿಸಲೇಬೇಕು, ಅನಿವಾರ್ಯ. ಆ ಒತ್ತಡವನ್ನು ಅನುಭವಿಸಿಯೇ ನೀವು ನಿಮ್ಮ ಕೆಲಸವನ್ನು ಮಾಡಬೇಕಾಗತ್ತೆ. ಸುಲಭವಾಗಿ ಯಾವುದನ್ನೂ ಕೂಡ ನಿಭಾಯಿಸೋದಕ್ಕೆ ವಿಫಲರಾಗ್ತೀರಿ. ಅಷ್ಟು ಸುಲಭವಾಗಿ ಯಾವ ಸವಾಲನ್ನು ಸಮಸ್ಯೆಯನ್ನು ಎದುರಿಸ್ತಕ್ಕಂತಹ ಮನೋಧೈರ್ಯ ನಿಮಗೆ ಸಾಕಾಗೋದಿಲ್ಲ. ಆ ರೀತಿಯ ಒಂದು ನಿಮ್ಮಲ್ಲಿರ್ತಕ್ಕಂತಹ ಅದೇ ಆಗಲೇ ಹೇಳಿದ್ನಲ್ಲ ಹಾಗೆ ಅತಿಯಾದಂತಹ ನಂಬಿಕೆ ಅದು ನಿಮಗೆ ಹಿನ್ನಡೆಯನ್ನು ತರುತ್ತೆ ಹೊರತು ಮೇಲ್ಮಟ್ಟಕ್ಕೆ ಇರೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಆತಂಕ ಬೇಡ, ಸಮಾಧಾನದಿಂದ ನೀವು ವರ್ತನೆಯನ್ನು ಮಾಡಿ ಸಮಾಧಾನದಿಂದ ಕಾರ್ಯಪ್ರವೃತ್ತರಾಗಿ ನಿಮಗೆ ಸಮಾಧಾನ ಇರತಕ್ಕಂತಹದ್ದು ಶುಭವಾಗ್ತಕ್ಕಂಥದ್ದಾಗತ್ತೆ. ಕಾರ್ತಿಕೇಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಅನಿರೀಕ್ಷಿತವಾಗಿ ಲಾಭವನ್ನ ಪಡ್ಕೊಳ್ತೀರಿ. ಅದು ಹಣವಾಗಿರೋದ್ರಿಂದ ನಿಮಗೇನೋ ಒಂದು ರೀತಿಯ ಉತ್ಸಾಹ ಸಂತೋಷಗಳು ಮನಸ್ಸಿನಲ್ಲಿ ಮನೆ ಮಾಡುತ್ತೆ. ಅಂತಹ ಸಂತೋಷ ಸದಾಕಾಲ ಇರಲಿ ಅಂತ ಹೇಳಿ ನಮ್ಮ ಆಶಯ. ನಿಮ್ಮ ಪ್ರಯತ್ನವೂ ಕೂಡ ಅಂತಹ ಲಾಭಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದಾಗಲಿ. ಮಕ್ಕಳ ಬಗ್ಗೆ ಇದ್ದಂತಹ ಚಿಂತೆ ದೂರವಾಗುತ್ತೆ. ತಂದೆ ಮಕ್ಕಳಿಗೋ ತಾಯಿ ಮಕ್ಕಳಿಗೋ ಅಷ್ಟೊಂದು ಬಾಂಧವ್ಯ ಬಂಧುತ್ವ ಅಂತಕ್ಕಂಥದ್ದು ಇರುವುದಿಲ್ಲ. ಪರಸ್ಪರ ಭಿನ್ನಾಭಿಪ್ರಾಯಗಳೇ ಹೆಚ್ಚಾಗಿರುತ್ತೆ. ಆದರೆ ಇವತ್ತು ಆ ರೀತಿಯ ಆತಂಕಗಳು ದೂರವಾಗ್ತಕ್ಕಂಥದ್ದು. ಪರವಾಗಿಲ್ಲ, ನನ್ನ ಮಕ್ಕಳು ನನ್ನ ಮಾತನ್ನು ಕೇಳ್ತಾರೆ, ನಮ್ಮ ಪೋಷಕರು ನಮಗೆ ಸ್ಪಂದಿಸ್ತಾರೆ ಅಂತಕ್ಕಂತಹ ಭಾವ ಪರಸ್ಪರವಾಗಿ ಬರ್ತಕ್ಕಂಥದ್ದಾಗತ್ತೆ. ಸ್ನೇಹಿತರ ಸಲಹೆಯಿಂದ ಒಂದಷ್ಟು ಉತ್ಸಾಹ ಹೆಚ್ಚಾಗುವಂಥದ್ದು. ಸ್ನೇಹಿತರೇನೋ ಒಂದಷ್ಟು ಸಲಹೆಗಳನ್ನು ಕೊಡ್ತಾರೆ, ಆ ಕೆಲಸಗಳನ್ನು ನಾನು ಮಾಡಿದರೆ ನನಗೂ ಕೂಡ ಒಳ್ಳೆಯದಾಗತ್ತೆ ಅಂತಕ್ಕಂತಹ ಉತ್ಸಾಹ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದು. ಅದು ಜೀವನಕ್ಕೆ ಒಂದು ರೀತಿಯ ಸ್ಫೂರ್ತಿದಾಯಕವಾದಂತಹ ವಾತಾವರಣ ಅಂತ ಹೇಳಬೇಕು. ಜನಪ್ರಿಯತೆ ಗಳಿಸುವಲ್ಲಿ ಪ್ರಯತ್ನವನ್ನು ಮಾಡ್ತೀರಿ. ಜನರು ನನ್ನನ್ನು ಒಪ್ಪಿಕೊಳ್ಳಬೇಕು, ನನ್ನನ್ನು ಗುರುತಿಸಬೇಕು, ನನ್ನನ್ನು ಎಲ್ಲದಕ್ಕೂ ಕೂಡ ಹೆಸರಿಸಬೇಕು ಅಂತಕ್ಕಂತಹ ಭಾವನೆ ನಿಮ್ಮಲ್ಲಿರುತ್ತೆ. ಆ ದೃಷ್ಟಿಕೋನದಲ್ಲಿ ನಿಮ್ಮ ಪ್ರಯತ್ನ ಮುಂದೆ ಸಾಗ್ತಾ ಇರುತ್ತೆ. ವ್ಯವಹಾರದ ಭಿನ್ನಾಭಿಪ್ರಾಯ ತಾರಕಕ್ಕೆ ಇರುತ್ತೆ. ವ್ಯಾವಹಾರಿಕವಾಗಿ ಆ ಭಿನ್ನಾಭಿಪ್ರಾಯಗಳು ಬಹಳ ಮೇಲ್ಮಟ್ಟಕ್ಕೆ ಹೋಗ್ತಕ್ಕಂಥದ್ದಾಗತ್ತೆ. ಅಂತಹ ಭಿನ್ನಾಭಿಪ್ರಾಯಗಳನ್ನು ತಗ್ಗಿಸ್ಕೊಂಡ್ರೆ, ಕಡಿಮೆ ಮಾಡಿಕೊಂಡ್ರೆ ವ್ಯವಹಾರದ ಯಶಸ್ಸನ್ನು ಕಾಣ್ತೀರಿ. ಕೋಪ ಕಡಿಮೆ ಇರಲಿ, ಶುಭ ಇರತಕ್ಕಂಥದ್ದಿದೆ. ಕೋಪವನ್ನು ಬಿಟ್ಟು ಬಿಡಿ, ಆದಷ್ಟು ದೂರ ಮಾಡಿಕೊಂಡ್ರೆ, ಕಡಿಮೆ ಮಾಡಿಕೊಂಡ್ರೆ ಕೋಪವನ್ನು ಒಳ್ಳೆಯದಾಗಿರುತ್ತೆ. ಸುಬ್ರಹ್ಮಣ್ಯನ ಪ್ರಾರ್ಥನೆ ವಿಶೇಷವಾಗಿರಲಿ. ಅಂತಹ ಸುಬ್ರಹ್ಮಣ್ಯ ನಿಮಗೆ ವ್ಯಾವಹಾರಿಕವಾಗಿ ಇರತಕ್ಕಂತಹ ಎಲ್ಲ ದುಗುಡಗಳನ್ನು ದೂರ ಮಾಡಲಿ. ಶುಭವಾಗಿ.